ಇವತ್ತೆಲ್ಲರಿಗೂ ಗೊತ್ತು ನೀಟ್ ಎಕ್ಸಾಮ್ ಅಂತೇಳಿ. ನೀಟ್ ಎಕ್ಸಾಮ್ ಇದ್ರೂ ಕೂಡ ಕೆಲವೊಂದಿಷ್ಟು ಜನ ಒಂದು ಪಕ್ಷದವರು ರ್ಯಾಲಿ ಇಟ್ಕೊಂತಾರ. ಆ ರ್ಯಾಲಿಯಿಂದ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂದ್ರೆ ಒಂದಿಬ್ರು ಅಂದ್ರೆ ನೀಟ್ ಎಕ್ಸಾಮ್ ಮಿಸ್ ಮಾಡ್ಕೊಂತಾರ. ಅದು ಯಾವ ರೀತಿ ಅಂದ್ರೆ 2 ನಿಮಿಷ ಲೇಟಾಗಿ ಬರ್ತಾರ. 2 ನಿಮಿಷ ಲೇಟ್ ಆದಕ್ಕೆ ನೀಟ್ ಎಕ್ಸಾಮಿಗೆ ಅಲೋ ಮಾಡಲ್ಲ ಅವ್ರನ್ನ. ನಾ ಕೇಳಿದಿಷ್ಟ ನಿಮ್ದು ಇಂಥ ಮೇನ್ ಎಕ್ಸಾಮ್ ಇದ್ದಾಗ ರ್ಯಾಲಿ ಇಟ್ಕೊಂಡಿತ್ತಂದ್ರೆ ಸ್ವಲ್ಪ ಪೋಸ್ಟ್ಪಾನಾರ ಮಾಡ್ರಿ, ಇಲ್ಲಿಕಂದ್ರೆ ಆ ಸುತ್ತಮುತ್ತ ಇರಿ ಜಾಗ ಬಿಟ್ರೆ ಇರಿ. ಯಾಕಪ್ಪ ಅಂದ್ರೆ ರ್ಯಾಲಿ 3 ತಾಸು ಆಗೈತಿ. 3 ತಾಸು ಸಲುವಾಗಿ ಒಂದು 3 ಜನ ನೀಟ್ ಎಕ್ಸಾಮ್ ಕಳ್ಕೊಂಡಾರ. ಅದು ಜಸ್ಟ್ 2 ನಿಮಿಷ ಲೇಟ್ ಆದಕ್ಕೆ. ಇವ್ರಷ್ಟು ರೂಲ್ಸ್ ಫಾಲೋ ಮಾಡೋರ್ಗತ್ತಿ ನೀವು ಅಷ್ಟು ರೂಲ್ಸ್ ಫಾಲೋ ಮಾಡಂಗಿತ್ತಂದ್ರೆ ಅಲ್ಲಿ ಯಾಕಷ್ಟು ಸುತ್ತಮುತ್ತ ರ್ಯಾಲಿ ಮಾಡ್ತೀರಿ? ಅದು ಬಿಟ್ಟು ಒಂದು 10-15 ಕಿಲೋಮೀಟ್ರ್ ದೂರ ಅಥವಾ ಎಲ್ಲೋ ಹೋಗಿ ಮಾಡ್ಕೊರಿ. ನಿಮ್ಗೆ ಜಾಗ ಬೇಕಾರ ನೀವು ಆ ರ್ಯಾಲಿ ಬೇಕಾದ್ರೆ ನೆಕ್ಸ್ಟ್ ದಿನ ಇಟ್ಕೋಬೋದು, ಮರುದಿನ ಇಟ್ಕೋಬೋದು, ಅದಾದ್ಮೇಲೆ ಇಟ್ಕೋಬೋದು. ಬಟ್ ನೀಟ್ ಎಕ್ಸಾಮ್ ಹಂಗಲ್ಲ. ಜಸ್ಟ್ 2 ನಿಮಿಷ ಲೇಟ್ ಆದಕ್ಕೆ ಅವ್ರಿಗೆ ಎಕ್ಸಾಮ್ ಮಾಡೋಕೆ ಹಲೋ ಮಾಡಲ್ಲ. ನಿಮಗೆ ಹೇಳಿದಿಷ್ಟ ನಿಮ್ಮ ರ್ಯಾಲಿ ಬೇಡ ಏನು ಬೇಡ ಅನ್ನಲ್ಲ. ಅವು ನಿಮ್ಮ ಮಾಡ್ಕೊರಿ, ಯಾಕಂದ್ರೆ ಅದು ನಿಮ್ಮ ರಾಜಕೀಯ ಸಲುವಾಗಿ ಮಾಡ್ಕೊಂತಿರ್ತೀರಿ. ಬಟ್ ಹುಡ್ರ ಭವಿಷ್ಯದ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡ್ಬೇಕು. ನೀಟ್ ಎಕ್ಸಾಮು ನೀವು ರೂಲ್ಸ್ ಬಗ್ಗೆ ಮಾತಾಡ್ತಿರಲ್ಲ, ಹೋದ ವರ್ಷ ಇದೇ ಟೈಮ್ದಾಗ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಹಾಕೋ. ಬಟ್ ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ರೂಲ್ಸು, ಟೈಮಿಂಗು? ನಿಮಗಾದ್ರೂ ಒಂದು ನ್ಯಾಯ, ಸಾಮಾನ್ಯ ಜನರಿಗೊಂದು ನ್ಯಾಯ. ಯಾವ್ದು ಇದು ಬೇರೆ ದೇಶದಾಗೆಲ್ಲ ಇಂಪ್ರೂವ್ ಆಗಕತ್ತಾರ, ನಮ್ಮ ರಾಜ್ಯದಾಗ ಇನ್ನೂ ಡೌನ್ ಆಗಕತ್ತಾರ. ಇಂಪ್ರೂವ್ ಯಾವಾಗ ಆಕ್ಕಾರ ಇವರು? 1 ವರ್ಷ ಕಷ್ಟಪಟ್ಟಿದ್ದು 2 ನಿಮಿಷದಾಗ ಉಳ್ಳ ಮಾತೆಲ್ಲ. ನಿಮಗೆ ಹೇಳ್ದಿಷ್ಟ ಆದಷ್ಟು ಹೆಲ್ಪ್ ಮಾಡ್ರಿ. ಇದು ಬಿಟ್ಟು ಈ ಥರ ಮಾತಾಡಿ ಮಾಡಿ ಆ ತಂದೆ ತಾಯಿ ಎಷ್ಟು ಗೋರಾಡಕತ್ತಾರ ಅಂದ್ರೆ ಅವ್ರಿಗೆ ಗೊತ್ತು. ಯಾಕಂದ್ರೆ 1 ವರ್ಷ ಕಷ್ಟಪಟ್ಟಿರ್ತಾರ್ರಿ. ಸುಮ್ಮನೆ ಯಾರು ಇಲ್ಲ 1-2 ದಿನ ಅಂದ್ರೆ ಮರುದಿನ ಬರಿಬೋದು ಅನ್ನಂಗಿಲ್ಲ. ಅದನ್ನ ವರ್ಷದಾಗ ಒಂದ್ಸತಿ ಅಷ್ಟ ಬರಿಬೋದು. 1 ವರ್ಷ ಕಷ್ಟಪಟ್ಟು 2 ನಿಮಿಷ ಸಂಬಂಧ ಲೇಟ್ ಆತಂದ್ರ ಏನದು? ನನಗನ್ಸಿದ ಪ್ರಕಾರ ಹೇಳಿನಿ. ನಿಮಗೆ ಅನ್ಸುತ್ತಾ? ಕಮೆಂಟ್ ಮಾಡ್ರಿ. ಜೈ ಹಿಂದ್.